ಎಲ್ಲ ಕೂಡ ನಾವು ಏರ್ ಇಂಡಿಯಾ ವಿಮಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಏರ್ ಇಂಡಿಯಾ ವಿಮಾನ ಪತನ ಆಯಿತು. ವಿಮಾನದಲ್ಲಿದ್ದಂಥ ಸಿಬ್ಬಂದಿ ಸತ್ತು ಹೋದರು. ಒಬ್ಬ ಪ್ರಯಾಣಿಕ ಮಾತ್ರ ಬದುಕುಳಿದ. ಆನಂತರ ಯಾವ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ಅದು ಬಡಿದಿತ್ತು ಅಲ್ಲೂ ಕೂಡ ಒಂದು ಮಿನಿಮಮ್ ಒಂದು 23 ಜನ ಸತ್ತು, ಟೋಟಲ್ ಆಗಿ ಒಂದು 270 ಜನ ಅಂತೂ ಸತ್ತಿದ್ದಾರೆ. ಅಸಲಿ ಕಾರಣ ಅಂತ ಬಂದಾಗ ಬ್ಲ್ಯಾಕ್ ಬಾಕ್ಸ್ ಹೇಳಬೇಕು, ಅದು ಇದು ಎಲ್ಲ ಆಯಿತು. ಆದರೆ ಒಂದು ವಿಮಾನ ಪತನ ಅಂತ ಆದಾಗ ಅದರಲ್ಲಿದ್ದಂಥ ಪ್ರಯಾಣಿಕರು ಸತ್ತು ಹೋದರು ಅಂತ ಬಂದಾಗ 3 ವಿಷಯಗಳು ಪ್ರಮುಖವಾಗ್ತವೆ. ಒಂದು, ವಿಮಾನಯಾನ ಸಂಸ್ಥೆ. ಯಾವ ವಿಮಾನಯಾನ ಸಂಸ್ಥೆಯ ಮೂಲಕವಾಗಿ ನಾವು ಟಿಕೆಟನ್ನು ಕೊಂಡುಕೊಂಡು ಪ್ರಯಾಣ ಮಾಡ್ತಾ ಇದ್ದೀವಿ. ಎರಡನೆಯದ್ದು, ವಿಮಾನ ಯಾವ ಸಂಸ್ಥೆ ಈ ವಿಮಾನವನ್ನು ತಯಾರು ಮಾಡಿದೆ ಅಂತ. ಮೂರನೆಯದು ಅಂತ ಬಂದಾಗ ಇದರ ಆಚೆಗೆ ಸರ್ಕಾರ. ಈ 3 ವಿಚಾರಗಳಿರ್ತವೆ ಇಲ್ಲಿ. ಈ 3 ವಿಚಾರಗಳಲ್ಲಿ ಲೋಪ ಆಗಿರೋದೆಲ್ಲಿ? ವಿಮಾನ ತಯಾರಿಕಾ ಸಂಸ್ಥೆ ಕಡೆಯಿಂದ ಆಗಿರ್ತಕ್ಕಂಥ ಲೋಪನ ಇದು. ಅದನ್ನು ಕೊಂಡುಕೊಂಡು ಯಾವ ಸಂಸ್ಥೆ, ಏರ್ ಇಂಡಿಯಾ ಸಂಸ್ಥೆ ಅದನ್ನು ಹಾರಾಟ ಮಾಡಿಸ್ತಾ ಇತ್ತೋ ಅಲ್ಲಿ ದೋಷ ಆಗಿದೆಯಾ ಇದು, ಅಥವಾ ಸರ್ಕಾರದ ಕಡೆಯಿಂದ ಇಲ್ಲಿ ಫಾಲ್ಟ್ ಆಗಿದೆಯಾ? ವಿಚಾರಣೆಗೆ ಬೇಕಾದಷ್ಟು ಇಲ್ಲಿ ಅಂಶಗಳು ಸಿಗ್ತಾ ಹೋಗ್ತವೆ. ಯಾವ ರೀತಿಯಲ್ಲಿ ಒಂದು ವಿಮಾನ ಶವಪೆಟ್ಟಿಗೆ ಆಯಿತು ಇಲ್ಲಿ ಅಂತ, ಹಾರುವ ಶವಪೆಟ್ಟಿಗೆ ಹೇಗಾಯಿತು, 270 ಹೆಣಗಳನ್ನು ಕೆಡವುತ್ತಲ್ಲ, ಇದು ಹಾರುವ ಶವಪೆಟ್ಟಿಗೆ ಆಗಿದ್ದು ಹೇಗೆ? ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿದೆ ಇಲ್ಲಿ. ನಿಮಗೆ ಈ ಬೋಯಿಂಗ್ ಡ್ರೀಮ್ ಲೈನರ್ ತಯಾರು ಮಾಡಿದ್ರಲ್ಲ, ಇಂಥ ವಿಮಾನಗಳನ್ನು ಯಾರಿಗೆ ಮಾರ್ತಾರೆ? ಖುದ್ದು ತಯಾರು ಮಾಡದ ಕಂಪನಿಯ ಮ್ಯಾನೇಜರ್ಗೆ ಕೇಳಿದ್ರೆ, ನೀನು ಪ್ರಯಾಣ ಮಾಡ್ತೀನಪ್ಪ ವಿಮಾನದಲ್ಲಿ ಅಂತ ಕೇಳಿದ್ರೆ, ನೋ, ನನ್ನ ಹೆಂಡತಿ ಮಕ್ಕಳ ಜೊತೆ ನಾನು ಇದರಲ್ಲಿ ಟ್ರಾವೆಲ್ ಮಾಡಲ್ಲ ಅಂತ ವರ್ಷಗಳ ಮುಂಚೆನೇ ಮನುಷ್ಯ ಮಾತಾಡಿದ್ದಾನೆ. ಖುದ್ದು ವಿಮಾನ ತಯಾರು ಮಾಡ್ತಾ ಇರ್ತಾರಲ್ಲ ಎಂಪ್ಲಾಯೀಸ್, ಅವ್ರನ್ನ ಹೋಗಿ ಒಂದು ಸ್ಟಿಂಗ್ ಆಪರೇಷನಲ್ಲಿ ಕೇಳಿದ್ರೆ, ನೀವು ಇದರಲ್ಲಿ ಓಕೆನಾ, ಇದರಲ್ಲಿ ಪ್ರಯಾಣ ಮಾಡ್ತೀರಾ ನೀವು ಅಂತ ಕೇಳಿದ್ರೆ, ನೋ 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 ನೋ, ಯಾವುದೇ ಕಾರಣಕ್ಕೆ ನಾನು ಪ್ರಯಾಣ ಮಾಡಲ್ಲ ಅಂತ ಅವ್ರು ಮಾತಾಡ್ತಾರೆ. ಒಬ್ಬ ಕ್ವಾಲಿಟಿ ಎಂಜಿನಿಯರ್ ಆಘಾತಗೊಂಡು ಕೇಳ್ತಾರೆ, ಅವ್ರಿಗೆ ತಿಂಗಳುಗಟ್ಟಲೆ ನಿದ್ರೆ ಬರಲ್ಲ, ನೈಟ್ ಮೇರ್ ಆಗಿಬಿಡುತ್ತೆ ವಿಮಾನ. ಚೆಕ್ ಮಾಡ್ತಾರೆ, ವಿಮಾನ ನೋಡಿದಾಗ ಸರಿ ಇಲ್ಲ ವಿಮಾನ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ವಿಮಾನದ ಮಾರಾಟ ಭರ್ಜರಿಯಾಗಿ ನಡೀತಾ ಇರುತ್ತೆ. ಬಿಟ್ವೀನ್ 2013 to 2014 ಈ ಬೋಯಿಂಗ್ ಅಥವಾ ಡ್ರೀಮ್ ಲೈನರ್ ವಿಮಾನಗಳು ಯಾರಿಗೆಲ್ಲ ಮಾರಾಟ ಆಗಿದೆಯೋ ದೋಷಪೂರಿತವಾಗಿದ್ವು. ಈ ಥರ 11 ಕಟ್ಟ ಕಳಪೆಯ ವಿಮಾನಗಳನ್ನು 2013 2016 ನಡುವೆ ಮಾರಲಾಗಿದೆ. ಆ 11 ವಿಮಾನಗಳು ಅವಾಗ ಮಾರಾಟ ಆಯ್ತಲ್ಲ, 11 ವಿಮಾನ ಮಾರಾಟ ಆದರೆ ಅದರಲ್ಲಿ 6 ವಿಮಾನಗಳನ್ನು ಭಾರತದ ಏರ್ ಇಂಡಿಯಾ ಕೊಂಡುಕೊಂಡಿತ್ತು. ಏರ್ ಇಂಡಿಯಾ ಕೊಂಡುಕೊಂಡಿತ್ತು. 6 ವಿಮಾನದಲ್ಲಿ ಇದು ಒಂದು. ಅಪಘಾತಕ್ಕೀಡಾಯ್ತಲ್ಲ, ಇದು ಒಂದು. ವಿಮಾನದ ತಯಾರಿಕಾ ಕೆಲಸ ಇದೆಯಲ್ಲ, ಅತ್ಯಂತ ಕೆಟ್ಟ ಕ್ವಾಲಿಟಿಯ ತಯಾರಿಕಾ ಕೆಲಸ ಇಲ್ಲಿ ನಡೆದಿದೆ. ಹಾಗಾಗಿ ಆ ಕಡೆ ಅಮೆರಿಕ ಭಾಗದಲ್ಲಿ ಕೂತ್ಕೊಂಡಂಥ ಮನುಷ್ಯ ಮಾತಾಡ್ತಾನೆ, ನೀನು ಹಾರ್ತೀನಪ್ಪ ಇದರಲ್ಲಿ, ನೀನು ಫ್ಯಾಮಿಲಿ ಕರ್ಕೊಂಡು ಅಂತ ಹೇಳಿದ್ರೆ, ನೋ 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 ನೋ, ಇದು ಅಮೆರಿಕಕ್ಕೆ ಬರೋದೇ ಇಲ್ವಲ್ಲ ಈ ವಿಮಾನ, ಇದೆಲ್ಲ ಅಮೆರಿಕಗೋಸ್ಕರ ಮಾಡೇ ಇಲ್ವಲ್ಲ ಇದನ್ನು. ಇದೇನಿದ್ರು ಡೆವಲಪಿಂಗ್ ನೇಷನ್ಸ್ಗೆ ಹೋಗುತ್ತೆ ವಿಮಾನಗಳು, ಅಭಿವೃದ್ಧಿಶೀಲ ದೇಶಗಳಿಗೆ ಇದನ್ನು ನಾವು ಕಳಿಸ್ಬಿಡ್ತೀವಿ. ನಾನು ಯಾಕಾಗಲಿ ಅದರಲ್ಲಿ ಅಂದರೆ, ಅಭಿವೃದ್ಧಿಶೀಲ ದೇಶಗಳಲ್ಲಾದರೆ ಮನುಷ್ಯರು ಪ್ರಯಾಣ ಮಾಡಲ್ಲ, ಪ್ರಾಣಿಗಳು ಪ್ರಯಾಣ ಮಾಡ್ತವೆ. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಾದರೆ ಮನುಷ್ಯರು ಪ್ರಯಾಣ ಮಾಡ್ತಾರೆ, ಅವರ ಒಂದು ಪ್ರಾಣಕ್ಕೆ ಬೆಲೆ ಜಾಸ್ತಿ ಅಂತನ ಇದರಲ್ಲಿ ನಾವು ಹೇಳ್ಕೊಂಡು ಬಂದಿದ್ದೀವಿ. ಈ ಒಂದು ವಿಮಾನಕ್ಕೆ ಸಂಬಂಧಪಟ್ಟಂತೆ ಆಕಾಶ್ ವತ್ಸಾನರು ಒಂದು ವಿಡಿಯೋ ಮಾಡ್ತಾರೆ, ವಿಮಾನದ AC ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಏನ್ರಿ, ಒಂದು ವಿಮಾನದಲ್ಲಿ AC ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದರಲ್ಲಿ ಮನೋರಂಜನಾ ಸ್ಕ್ರೀನು, ಎಂಟರ್ಟೈನ್ಮೆಂಟ್ ಸ್ಕ್ರೀನ್ ಇದೆ, ಅದು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಆ ರಿಮೋಟ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾರೆ, ಟಚ್ ಪ್ಯಾನಲ್ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಒಂದು ಭಾಗ. ದಿಲ್ಲಿ ಅಹಮದಾಬಾದ್ಗೆ ಪ್ರಯಾಣಿಸುವ ವೇಳೆನೇ ಆಕಾಶ್ ವಿಡಿಯೋ ಮಾಡಿರ್ತಾರೆ. 2 ಗಂಟೆಯಲ್ಲೇ, ಇದು ಟ್ವೀಟ್ ಮಾಡಿದ್ರೆ 2 ಗಂಟೆಯಲ್ಲೇ ವಿಮಾನ ಪತನ ಆಗುತ್ತೆ. ಇಲ್ಲಿ ಇಂಧನ ಸಾಮರ್ಥ್ಯ, ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಈ ವಿಮಾನಕ್ಕೆ ಸಂಬಂಧಪಟ್ಟಂತೆ ಇಂಧನ ಸಾಮರ್ಥ್ಯದ ವಿಚಾರ ಇದೆಯಲ್ಲ ನೋಡಿ, ಸಾಮಾನ್ಯವಾಗಿ ಇಂಥ ವಿಮಾನಕ್ಕೆ 30 ರಿಂದ 35 ನಿಮಿಷಗಳಲ್ಲಿ ಇಂಧನವನ್ನು ಫಿಲ್ ಮಾಡಲಾಗುತ್ತೆ. ಆದರೆ ಈ ವಿಮಾನ 42 ನಿಮಿಷಗಳಷ್ಟು ಟೈಮ್ ತಗೊಂಡಿದೆ, ಸುಮಾರು 7 ನಿಮಿಷಗಳ ಕಾಲದ ಹೆಚ್ಚುವರಿ ಸಮಯ ತೆಗೆದುಕೊಂಡಿದೆ. ವೈ? ಈ ವಿಮಾನಕ್ಕೆ ಆ 7 ನಿಮಿಷಗಳು ಜಾಸ್ತಿ ಯಾಕೆ ಬೇಕಾಯಿತು? ಕೆಲವರು ಹೇಳ್ತಾರೆ, ಇಲ್ಲ ಇದು ತುಂಬ ದೂರದ ಪ್ರಯಾಣ ಮಾಡಬೇಕಾಗಿತ್ತು, ಹಾಗಾಗಿ ವಿಮಾನ ತುಂಬ ಟೈಮ್ ತೊಗೊಂಡಿದೆ. ಏರ್ ಇಂಡಿಯಾ 171 ಡ್ರೀಮ್ ಲೈನರ್ ವಿಮಾನದಲ್ಲಿ 1.25 ಲಕ್ಷ ಲೀಟರ್ ಇಂಧನ ಇತ್ತು. ದೊಡ್ಡ ವಿಮಾನವಾದ ಕಾರಣದಿಂದಾಗಿ ಇಂಧನ ತುಂಬಿಸೋ ಸಮಯ ಏರುಪೇರಾಯಿತು ಅಂತ ಕೆಲವರು ಹೇಳ್ತಾರೆ. ಇಲ್ಲ ಅಷ್ಟು ಟೈಮ್ ಬೇಕಾಗಿರಲಿಲ್ಲ, ಅಲ್ಲೇ ಏನೋ ದೋಷ ಇದೆ ಅಂತ ಗೊತ್ತಾಗುತ್ತೆ ಅಂಥೇಳಿ ಖುದ್ದು ದೆಹಲಿಯ DGCA ಇಂಧನ ಭರ್ತಿಯ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದು. ಕೆಲವರು ಒಪ್ತಾರೆ, ಕೆಲವರು ಒಪ್ಪಲ್ಲ. ಇರಲಿ, ಅನುಮಾನ 3. ಈ ಒಂದು ವಿಮಾನ ಹಾರಬೇಕಾದಾಗ ಒಬ್ಬ ಹುಡುಗ ಬಂದಿರ್ತಾನೆ, 17 ವರ್ಷದ ಹುಡುಗ, ಅವನು ಆರ್ಯನ್ ಅಂತ ಹೇಳಿ. ವಿಮಾನ ಹಾರಾಟದ ಬಗ್ಗೆ ಸ್ನೇಹಿತನಿಗೆ ಅವನು ಏನೋ ರಜೆಗೆ ಬಂದಿರ್ತಾನೆ ಅಲ್ಲಿಗೆ. ಅವನು ಹೇಳ್ತಾನೆ,
ಒಂದು ವಿಮಾನ ಯಾವ ಥರ ಎಷ್ಟು ಹತ್ತಿರದಲ್ಲಿ ಹಾರಾಟ ಮಾಡುತ್ತೆ ಇಲ್ಲಿ ಅಂತ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಮನೆ ಮೇಲೆ ನಿಂತ್ಕೊಂಡು ಒಂದು ವಿಡಿಯೋ ಮಾಡ್ತಾ ಇರ್ತಾನೆ ಅವನು. ಮಾಡ್ತಿದ್ದಾಗ ಅವನ ಮೊಬೈಲ್ನಲ್ಲಿ ಇರ್ತಕ್ಕಂಥ ವಿಡಿಯೋನೇ ನಮ್ಮೆಲ್ರಿಗೂ ಅಂತಿಮ ವಿಡಿಯೋ ವಿಮಾನದ ವಿಚಾರದಲ್ಲಿ. ಇನ್ನು ಉಳಿದಿದ್ದು ಏರ್ಪೋರ್ಟಿನ CCTV ವಿಡಿಯೋ ತುಂಬ ಸ್ಪಷ್ಟತೆ ಇಲ್ಲ ಇಲ್ಲಿ. ಅದರಲ್ಲಿ ನಿಮಗೆ ಚೆಕ್ ಮಾಡಿಕೊಂಡಾಗ ರ್ಯಾಟ್ ಓಪನ್ ಆಗಿತ್ತು. ರ್ಯಾಂಡಮ್ ಏರ್ ಟರ್ಬೈನ್, ರ್ಯಾಮ್ ಅಂತ ನಾವೇನು ಕರಿತೀವಲ್ವಾ, ರ್ಯಾಮ್ ಇದರಲ್ಲಿ ಓಪನ್ ಆಗಿತ್ತು. ರ್ಯಾಮ್ ಏರ್ ಟರ್ಬೈನ್ ಇಲ್ಲಿ ಓಪನ್ ಆಗಿದೆ ನೋಡಿ. ಅದು ಯಾವಾಗ ಓಪನ್ ಆಗುತ್ತೆ ಅಂತ ಹೇಳಿದ್ರೆ, ಇದು ಓಪನ್ ಆಗೋದೇ ವಿಮಾನದ ಒಳಗಡೆ ಎಲೆಕ್ಟ್ರಿಕ್ ಸಪ್ಲೈ ಇಲ್ಲದೆ ಇದ್ದಾಗ, ಎಲ್ಲ ಅದರ ಆಪ್ಷನ್ಗಳು ಕೂಡ ಮುಗಿದು ಹೋಯಿತು ಅಂದಾಗ ರ್ಯಾಟ್ ಅಲ್ಲಿ ಓಪನ್ ಆಗಿಬಿಡುತ್ತೆ. ರ್ಯಾಮ್ ಏರ್ ಟರ್ಬೈನ್ ಹೇಳುತ್ತೆ ಸತ್ಯಕಥೆ ಇಲ್ಲಿ ನೋಡಿ. ಆ ಹುಡುಗ ವಿಡಿಯೋ ಮಾಡಿದಾಗ ಅಲ್ಲಿ ಅದು ಓಪನ್ ಆಗಿರುತ್ತೆ. ಅಲ್ಲಿ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಇದೇ ಬೋಯಿಂಗ್ ವಿಮಾನ ರ್ಯಾಟ್ ಓಪನ್ ಆದಾಗ ಹಾರುವಂತಹ ಶಬ್ದಕ್ಕೂ ಅದೇನು ಓಪನ್ ಆಗದೆ ಹಾರುವಂಥ ಶಬ್ದಕ್ಕೂ ಬಹಳ ಡಿಫ್ರೆನ್ಸ್ ಬರುತ್ತೆ. ನೀವು ಯಾವ ಬೇಕಾದ್ರೂ ಕೇಳಿ ನೋಡಿ ಇದನ್ನು. ಈಗಲೂ ಬೇಕು ನೆಟ್ಟಲ್ಲಿ ಸರ್ಚ್ ಕೊಟ್ಟು ನೋಡಿ ನೀವು. ಒಂದು ರ್ಯಾಟ್ ಓಪನ್ ಆಗಿರೋ ವಿಮಾನ ಇಳಿಯುವ ಶಬ್ದಕ್ಕೂ ಹಾರುವ ಶಬ್ದಕ್ಕೂ, ಅದೇನು ಓಪನ್ ಆಗದೆ ಹಾರುವ ಶಬ್ದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಇಲ್ಲಿ ಪೂರ್ತಿಯಾಗಿ ಪವರ್ ಫೇಲ್ಯೂರ್ ಆಗಿದೆ. ಡಬಲ್ ಎಂಜಿನ್ ಇಲ್ಲಿ ಫೇಲ್ ಆಗಿಬಿಟ್ಟಿತ್ತು, 2 ಎಂಜಿನ್ಗಳು ಫೇಲ್ ಆಗಿತ್ತು. ರೆಕ್ಕೆಯ ಲ್ಯಾಂಡಿಂಗ್ ಗೇರ್ ಹೇಳಿದಂಥ ಸತ್ಯ ಇದೆ ಇಲ್ಲಿ. ಆ ವಿಡಿಯೋದಲ್ಲಿ ಲ್ಯಾಂಡಿಂಗ್ ಗೇರ್ ಇಲ್ಲಿ ಆಚೆನೇ ಇತ್ತೆ ಹೊರತು ಲ್ಯಾಂಡಿಂಗ್ ಗೇರ್ ಮುಚ್ಕೊಳ್ಳೋದೇ ಇಲ್ಲ, ಮೇಲ್ಗಡೆದು ಹೋಗೋದೇ ಇಲ್ಲ. ಅಂದರೆ ನಿಮಗೆ ಒಂದು ಕಡೆ ಥ್ರಸ್ ಸಿಗ್ತಿಲ್ಲ ಅಂತ ಹೇಳ್ತಾರೆ. ಥ್ರಸ್ ಸಿಗ್ತಾ ಇಲ್ಲ ನಮಗೆ ಅಂದರೆ ಇನ್ನೂ ವಿಮಾನ ಮೇಲಕ್ಕೇರುವುದಕ್ಕೆ ಎಂಜಿನ್ ಕಡೆಯಿಂದ ಶಕ್ತಿನೇ ನಮಗೆ ಸಿಗ್ತಿಲ್ಲ ಅಂಥೇಳಿ ಪೈಲಟ್ ಬಡ್ಕೊಳ್ತಾರೆ ಪಾಪ. 30 ಸೆಕೆಂಡ್ ರೀ ಆ ಪೈಲಟ್ಗಳಿಗಿದ್ದು, ಬರೀ 30 ಸೆಕೆಂಡ್ ಬಡ್ಕೊಳ್ತಾರೆ. ಅಯ್ಯೋ ಹೋಗ್ತಾ ಇಲ್ಲ ಮೇಲೆ, ಮೇಡೆ 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 ಅಂತೇಳಿ ಕಿರ್ಚ್ಕೊಳ್ತಾರೆ ಅವರು. ಇನ್ನೇನು ಆಪ್ಷನ್ ಇಲ್ಲ ಅಲ್ಲಿ, ಇನ್ಯಾವ ಆಪ್ಷನ್ನು ಅಲ್ಲಿ ಇರಲಿಲ್ಲ ಅವರಿಗೆ. ಇದು 2 ಎಂಜಿನ್ ಫೇಲ್ ಆಗುತ್ತೆ, ಲ್ಯಾಂಡಿಂಗ್ ಏರ್ಗಳು ಒಳಗಡೆ ಹೋಗಲ್ಲ, ರ್ಯಾಟ್ ಆಚೆ ಬಂದಿರುತ್ತೆ ಎಮರ್ಜೆನ್ಸಿ ಪವರ್ ಸಪ್ಲೈಗೆ ಅಂಥೇಳಿ. ಆ ರ್ಯಾಟ್ ಕೂಡ ಇನ್ನೂ ಎತ್ತರದಲ್ಲಿದ್ದು ಸಮ್ಟೈಮ್ಸ್ ಅದು ಲ್ಯಾಂಡಿಂಗು ಹೆಲ್ಪ್ ಮಾಡಬಲ್ಲದು. ಯಾವಾಗ ಅಂದರೆ ಅದಕ್ಕೆ ಬೇಕಿರ್ತಕ್ಕಂಥ ಎತ್ತರ ಅದಕ್ಕೆ ಸಿಕ್ಕಿದ್ದಾಗ ಮಾತ್ರ. ತೀರಾ 10,000 ಅಡಿ 8,000 ಅಡಿ ಮೇಲ್ಗಡೆ ಅದು ಹೋಗಿದ್ದಾಗ ಈ ಥರದ್ದೇನೋ ಸಮಸ್ಯೆ ಆಯಿತು ಎಂಜಿನಲ್ಲಿ ಅಂತ ಬಂದಾಗ ರ್ಯಾಟ್ ಮೇ ಹೆಲ್ಪ್ ಫಾರ್ ದ ಎಲೆಕ್ಟ್ರಿಸಿಟಿ ಕನ್ಸರ್ನ್ಸ್. ವಿಮಾನದ ಒಳಗಿನ ವಿದ್ಯುತ್ ಅವಶ್ಯಕತೆಗಳನ್ನು ಅದು ಪೂರೈಸಬಲ್ಲದು. ಕೆಲವರು ಅದನ್ನು ಇಟ್ಕೊಂಡು ಬಳಸ್ಕೊಂಡು ಹತ್ತಿರದಲ್ಲಿ ಏರ್ಪೋರ್ಟ್ ಇದ್ದರೆ ಲ್ಯಾಂಡಿಂಗ್ ಮಾಡಿರಬಹುದೇನೋ. ಆದರೆ ಈ ವಿಮಾನದಲ್ಲಿ ಏರೇ ಇಲ್ಲ. ಮೇಲೆ 625 ಅಡಿ, ಎಲ್ಲಿ 10,000 ಅಡಿ, ಎಲ್ಲಿ 625 ಅಡಿ ಇದು ಆಚೆ ಬಂದಿತ್ತು. ಗಾಳಿಯಲ್ಲಿ ಫ್ಯಾನ್ ತಿರುಗಿ ಇವ್ರಿಗದು ವಿದ್ಯುತ್ಗೆ ಸಹಾಯ ಮಾಡುತ್ತದು. ಸಂಪೂರ್ಣ ವಿದ್ಯುತ್ ಬಂದಾಗಿದ್ದಕ್ಕೇ ರ್ಯಾಟ್ ಆಚೆ ಬಂದಿದ್ದು. ಡಬಲ್ ಎಂಜಿನ್ ವಿಫಲಕ್ಕೆ ಕಾರಣಗಳಂತ ಹುಡುಕ್ತಾ ಹೋದಾಗ ಒಂದಷ್ಟು ಅಂಶ ಸಿಗ್ತಾ ಇದೆ ಇಲ್ಲಿ. ವಿಮಾನಕ್ಕೆ ತುಂಬಲಾಗಿದ್ದಂಥ ಇಂಧನ ನೋಡಿ, ವಿಮಾನಕ್ಕೆ ತುಂಬಲಾಗಿದ್ದಂಥ ಇಂಧನದ ಬಗ್ಗೆ ಅದು ಕಲಬೆರಕೆ ಏನಾದರೂ ಆಗಿದ್ದರೆ ಮಾತ್ರ ಈ ಥರ ಎಂಜಿನ್ ಫೇಲ್ ಆಗಲಿಕ್ಕೆ ಸಾಧ್ಯ. ಚೆಕ್ ಮಾಡಲಿ, ಅದನ್ನು ತನಿಖೆ ಆಗ್ತಾ ಇದೆ, ಅದು ನಡೀಲಿ. ಅದು ಯಾರಪ್ಪ ಇದಕ್ಕೆ ಇಂಧನ ಕೊಡ್ತಕ್ಕಂಥವ್ರು?